ಗುಡ್ ಮಾರ್ನಿಂಗ್ ವೆಸ್ಟಿಜ್. ಎಲ್ರಿಗೂ ಒಂದ್ಸರಿ ವೆಲ್ಕಮ್ ಮಾಡ್ತಾಯಿನಿ ನನ್ನ ಚಾನಲ್ಗೆ. ಗೊತ್ತಿರೋಂಗೆ ನಾವು ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕಂದ್ರೆ ಗೊತ್ತಿರೋಂಗೆ ಫಸ್ಟ್ ಆಫ್ ಆಲ್ ನಾವು ವೆಸ್ಟಿಜ್ POS ಅಂತೇಳಿ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಿಮ್ಗೆ ಎಸ್ಪೆಷಲಿ ಫಸ್ಟಿಂದ ಅದನ್ನ ಡೌನ್ಲೋಡ್ ಮಾಡಿ ಯಾವ ಥರ ಆರ್ಡ್ರ್ ಮಾಡೋಕ್ಕಂತ ತೋರಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಿಮ್ಮ ಪ್ಲೇಸ್ಟೋರ್ ಓಪನ್ ಮಾಡಿ ವೆಸ್ಟಿಜ್ POSನ ಆ್ಯಪ್ನ ಡೌನ್ಲೋಡ್ ಮಾಡಿ. ಆ ಡೌನ್ಲೋಡ್ ಮಾಡಿದ್ಮೇಲೆ ಸೈನ್ ಇನ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಏನೊಂದು ID ಪಾಸ್ವರ್ಡ್ ಇದೆ ಅದನ್ನು ಸೈನ್ ಇನ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಯಾರಿಗೆ ಆರ್ಡ್ರ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಇನ್ ಕೇಸ್ ನಿಮ್ಮ ಸೆಲ್ಫ್ ಆರ್ಡ್ರ್ ಮಾಡಬೇಕು ಅಂದ್ಕೊಂಡ್ರೆ ಸೆಲ್ಫ್ ಅಂತ ಹಾಕ್ಕೊಳ್ಳಿ. ಅಥವಾ ನಿಮ್ಮ ಡೌನ್ಲೈನ್ ಆರ್ಡ್ರ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಡೌನ್ಲೈನ್ನ ID ಹಾಕಿ. ಮತ್ತು ಇನ್ ಕೇಸ್ ಅವರು ಎಲ್ಲಿ ಅಡ್ರೆಸ್ ಕಳಿಸ್ಬೇಕು ಅಂತಿರ್ತೀರ ಆ ಅಡ್ರೆಸ್ಗೆ ಆರ್ಡರ್ಸ್ಗೆ ಹೋದ್ಮೇಲೆ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ನೇಮ್ ಮತ್ತು ಇದು ತೋರಿಸುತ್ತೆ. ಅಂದರೆ ನಿಮ್ಮ ID ನಂಬರ್ ಹಾಕಿದಾಗ ನೇಮ್ ಮತ್ತು ಅಡ್ರೆಸ್ ಎಲ್ಲ ತೋರಿಸುತ್ತೆ. ಅಡ್ರೆಸ್ ಹಾಕಿದ್ಮೇಲೆ ಆಲ್ಮೋಸ್ಟ್ ಅಡ್ರೆಸ್ ತೋರಿಸುತ್ತೆ ಫ್ರೆಂಡ್ಸ್. ಅದಾದಮೇಲೆ ನಿಮ್ಗೆ ಏನಾದ್ರು ಚೇಂಜ್ ಮಾಡಬೇಕು ಅಂದರೆ ಚೇಂಜ್ ಅಡ್ರೆಸ್ ಅಂತ ಹೇಳಿ ಟೈಪ್ ಮಾಡಿ ಕೆಳಗಡೆ ಒಂದು ಬಟನ್ ಇದೆ. ಆ ಬಟನ್ನ ಹಾಕಿದ ತಕ್ಷಣ ನೀವು ಪ್ರೆಸ್ ಮಾಡಿದ ತಕ್ಷಣ ಆಲ್ಮೋಸ್ಟ್ ಗೊತ್ತಿರೋಂಗೆ ಎಲ್ಲಿ ಅಡ್ರೆಸ್ನ ಕೇಳುತ್ತೆ. ಅಂದರೆ ನೀವು ಯಾವ ಏರಿಯಾಗೆ ತೋರಿಸಿ ನಿಮ್ಗೆ ಏನಪ್ಪ ಯಾವ ಏರಿಯಾ ಎಲ್ಲಿ ಮತ್ತು ಎಲ್ಲ ಏನಪ್ಪ ಪಿನ್ ಕೋಡ್ ಪ್ರತಿಯೊಂದು ಇರುತ್ತೆ. ಅದನ್ನ ಟೈಪ್ ಮಾಡಿ ಓಕೆ ಕೊಡಿ, ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿದ ತಕ್ಷಣ ಅದು ಆಲ್ಮೋಸ್ಟ್ ಸೇವ್ ಆಗಿರುತ್ತೆ. ಮತ್ತು ಒಂದು ಎಡಿಷ್ನಲ್ ಒಂದು ನಂಬರ್ನ ಕೊಡಬೇಕಾಗುತ್ತೆ. ಯಾಕಂದರೆ ಕೊರಿಯರ್ ಬಂದಾಗ ಅವರು ಒಂದು ನಂಬರ್ ಎಕ್ಸ್ಟ್ರಾ ಕೇಳೋದ್ರಿಂದ ಒಂದು ಎಕ್ಸ್ಟ್ರಾ ನಂಬರ್ ಕೇಳುತ್ತೆ, ಅದನ್ನು ಕೊಡಿ. ಅದಾದಮೇಲೆ ನೀವೇನು ಮಾಡಬೇಕಾಗುತ್ತೆ, ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಯಾವ ಕ್ಯಾಟಗರಿ ಬೇಕೋ ಅದನ್ನು ಪ್ರಾಡಕ್ಟ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ, ಅಂದರೆ ನಿಮ್ಗೆ ಏನು ಬೇಕು, ಪರ್ಸ್ನಲ್ ಕೇರ್ ಬೇಕು ಅಥವಾ ಹೆಲ್ತ್ ಸಪ್ಲಿಮೆಂಟ್ಸ್ ಬೇಕು, ಅದನ್ನ ಓಪನ್ ಮಾಡಿದಾಗ ಏನಾಯ್ತಂದರೆ ಈ ಥರ ನಿಮಗೊಂದು ಪಿಕ್ ಸಿಗ್ತಾ ಬರುತ್ತೆ. ಅಂದರೆ ಪ್ರಾಡಕ್ಟ್ಸ್ನ ಇನ್ಫಾರ್ಮೇಷನ್ ಸಿಗ್ತಾ ಬರುತ್ತೆ. ಇಲ್ಲಿ 1 2 ಅಂತ ಇರುತ್ತೆ. ಆ 1 2ನ ನೀವು ಟೈಪ್ ಮಾಡ್ತಾ ಬನ್ನಿ, ಎಷ್ಟು ಬೇಕು ಅಂತ ಹೇಳಿ ಟೈಪ್ ಮಾಡ್ತಾ ಬನ್ನಿ. ಅದಾದಮೇಲೆ ಪ್ರೊಸೀಡ್ ಅಂತ ನೀವು ನಿಮ್ಗೆ ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಡೌನ್ ಹೋಗ್ತಾ ನಿಮ್ಗೆ ಏನು ಬೇಕು, ಯಾವ ಕ್ಯಾಟಗರಿಗೆ ಬೇಕು ಅಂತೇಳಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನೊಂದು ಇಲ್ಲೊಂದು ಪಿಕ್ ನೀವು ಸೆಲೆಕ್ಟ್ ಮಾಡಿ 1 ಹಾಕಿದ್ದೀನಿ. ಆ ಥರ ಬಂದ್ಬಿಟ್ಟು ಇದಾಗಿದ ತಕ್ಷಣ ಬ್ಯಾಕ್ ಹೋಗ್ಬೇಕಾಗತ್ತೆ. ಬ್ಯಾಕ್ ಹೋಗಿದ ತಕ್ಷಣ ಅಂದ್ಬಿಟ್ಟು ಪ್ರೊಸೀಡ್ ಅಂತ ಹಾಕ್ಬೇಕಾದ್ರೆ ನಮ್ಮದು ಲೀಸ್ಟ್ ತೋರಿಸುತ್ತೆ, ನಾವೇನೇನು ತೊಗೊಂಡಿದ್ದೀವಿ ಅಂತೇಳಿ ಲೀಸ್ಟ್ನ ತೋರಿಸ್ತಾ ಬರುತ್ತೆ. ಇಲ್ಲಿ ಆಲ್ಮೋಸ್ಟು ಪ್ರೊಸೀಡ್ ಅಂತ ಯಾವಾಗ ನಾವು ಟೈಪ್ ಮಾಡ್ತೀವಿ ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತೆ, ಒಂದ್ಸರಿ ಚೆಕ್ ಮಾಡ್ಕೋಬೋದು. ಬೇಕಂದರೆ ಎಕ್ಸ್ಟ್ರಾ ಹಾಕ್ಕೊಬೋದು, ಇಲ್ಲಾಂದರೆ ಕಮ್ಮಿ ಬೇಕಾದ್ರೆ ಹಾಕ್ಕೋಬೋದು. ಪ್ರೊಸೀಡ್ ಅಂತ ಹಾಕಿದಾಗ ಏನಾಗುತ್ತೆ, ಕಾರ್ಟಲ್ಲಿ ಹೋಗಿ ಸೇರ್ಕೊಂಡಿರುತ್ತೆ. ಆ್ಯಕ್ಚುಲಿ ಪ್ರೊಸೀಡ್ ಅಂತ ಹಾಕ್ತೀನಿ. ಆ ಥರ ಪ್ರಮೋಷನ್ ವೋಚರ್ಸ್ ಅಂದರೆ ಈ ಮಂತದ್ದು ಏನಾದ್ರು ವೋಚರ್ಸ್ ಬರ್ತಾರೆ. ಗೊತ್ತಿರೋಂಗೆ ನಿಮಗೆ ಮಂತ್ಲಿ ಏನೊಂದು ಸ್ಕೀಮ್ಸ್ ಇರುತ್ತೆ, ಸ್ಪೆಷಲ್ ಆಫರ್ಸ್ ಇದೆ, ಅದನ್ನ ನಾವಲ್ಲಿ ಸೆಲೆಕ್ಟ್ ಮಾಡ್ತಾ ಬರ್ಬೋದು. ಅದೇ ಥರ ಪ್ರೊಸೀಡ್ ಅಂತ ಅಂಕಿದ ತಕ್ಷಣ ಏನಾಗುತ್ತೆ, ಹೋಗಿ ಕಾರ್ಟ್ಗೆ ಸೇರ್ಕೊಳ್ಳುತ್ತೆ. ಅದಾದಮೇಲೆ ನೀವೇನು ಮಾಡುತ್ತೆ, ಬ್ಯಾಕ್ ಹೋಗ್ಬಿಟ್ಟು ಕಾರ್ಟಲ್ಲಿ ಓಪನ್ ಮಾಡಿದ ತಕ್ಷಣ ಇಲ್ಲೇನು ಮಾಡಬೇಕಾಗುತ್ತೆ, ಇಲ್ಲಿ ಅಮೌಂಟ್ 00 ಇರುತ್ತೆ. ಆ 00 ಜಾಗದಲ್ಲಿ ನೀವೇನು ಮಾಡಬೇಕಾಗುತ್ತೆ, ಪ್ರೆಸ್ ಮಾಡೋಕ್ಕಾಗುತ್ತೆ. ಪ್ರೆಸ್ ಮಾಡಿದ ತಕ್ಷಣ ಅದು ಅಮೌಂಟ್ ಬಂದು ಕೂತ್ಕೊಳ್ಳುತ್ತೆ. ಅದಾದಮೇಲೆ ನೀವೇನು ಮಾಡುತ್ತೆ, ಪ್ಲೇಸ್ ಆರ್ಡರ್ನ ಟೈಪ್ ಮಾಡಬೇಕಾಗತ್ತೆ. ಯಾವಾಗ ನೀವು ಪ್ಲೇಸ್ ಆರ್ಡರ್ನ ಟೈಪ್ ಮಾಡ್ತಾ ಬರ್ತೀರಾ ಅದು ಇನ್ನೊಂದು ಸರಿ ಸೇವ್ ಆಗ್ತಾ ಬರುತ್ತೆ. ಓಕೆ ಕೊಡಬೇಕಾಗತ್ತೆ. ಇದಾಗಿದ ತಕ್ಷಣ ಏನು ಮಾಡುತ್ತೆ, ಮೈ ಆರ್ಡರ್ಸ್ಗೆ ಹೋಗಿ ಅಲ್ಲಿ ಹೋದ್ಮೇಲೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ಪೇ ಅಂತ ಬರುತ್ತೆ. ಆ್ಯಕ್ಚುಲಿ ಪೇ ಅಂತ ಬಂದಾಗ ಏನಾಗುತ್ತೆ ಅಂದರೆ ಅಲ್ಲಿ ಅನ್ಪೇಡ್ ಅಂತ ಒಂದು ಟಿಕ್ ಮಾರ್ಕ್ ಇರುತ್ತೆ, ಅಲ್ಲಿ ಟಿಕ್ ಮಾರ್ಕ್ ಮಾಡಿ, ಅದು ಖಾಲಿ ಜಾಗ ಇರುತ್ತೆ. ಅದನ್ನ ಆಮೇಲೆ ಪೇ ಅಂತ ಅಂಕಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ತಿರ್ಗಾ ಒಂದು ಮೆಸೇಜ್ ಬರುತ್ತೆ ಓಕೆ ಅಂತೇಳಿ, ಅದು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕನ್ಫರ್ಮೇಷನ್ ಮೆಸೇಜ್ ಬರ್ತಾ ಅಮೇಲೆ ಅದೇನಾಗುತ್ತೆ, ಪೇಮೆಂಟ್ಗೆ ಆಪ್ಷನ್ಗೆ ಹೋಗ್ತಾ ಬರುತ್ತೆ. ನೀವು ಪೇಟಿಎಮ್ ಇದೆ, ಪೇಟಿಎಮ್ಮಲ್ಲಿ ಕಟ್ಕೊಂಡು ಹೋಗ್ಬೋದು. ಅಥವಾ ಬೇರೆ ಫೋನ್ಪೇ ಗೂಗಲ್ ಪೇ ಇತ್ತು ಅಂದರೆ ಅಲ್ಲಿರೋವಂಥ ಏನೋ ಒಂದು ನಮ್ಮದು UPI ನಂಬರ್ ಇರುತ್ತೆ, UPI ನೇಮ್ ಇರುತ್ತೆ. ಆ UPI ನೇಮ್ನ ಹಾಕಿದ ತಕ್ಷಣ ಏನು ಮಾಡುತ್ತೆ, ಅಲ್ಲಿಗೆ ಡೈರೆಕ್ಟಾಗಿ ನಮಗೆ ಪೇಮೆಂಟ್ಗೆ ಹೋಗ್ತಾ ಬರುತ್ತೆ. ನೋಡಿ, ಇಲ್ಲೊಂದು ಎಕ್ಸಾಂಪಲ್ಸ್ ಮುಖಾಂತರ ನಿಮ್ಗೆ ಆಲ್ಮೋಸ್ಟ್ ನಿಮಗೆ ತೋರಿಸ್ತಾ ಬರ್ತಾಯಿನಿ. ಇದನ್ನ ನಾವೇನು ಟೈಪ್ ಮಾಡಿದ ತಕ್ಷಣ ಏನು ಮಾಡುತ್ತೆ, ಅಲ್ಲಿ ಹೋಗುತ್ತೆ, ಅಲ್ಲಿ ನೀವು ಪೇ ಮಾಡಬೇಕು.